ಒಂದೇ ಒಂದು ಚಮಚ ಈ ಮ್ಯಾಜಿಕಲ್ ಪೌಡ್ರಿಗೆ ನೀವು ನೀರು ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ನೋ ಕೆಮಿಕಲ್ ಫ್ರೀ ಹೇರ್ ಡೈ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದ ಅಮೋನಿಯಾ PPT ಇಲ್ಲ. ಕೇವಲ ಒಂದೇ ಒಂದು ಚಮಚ ಈ ಡ್ರೈ ಮ್ಯಾಜಿಕಲ್ ಪೌಡ್ರಿಗೆ ನೀರು ಬೆರೆಸಿದ್ರೆ ಸಾಕು, ಇನ್ಸ್ಟೆಂಟಾಗಿ ನಿಮ್ಮ ಕಪ್ಪು ಕೂದಲಾಗೋದು ಖಂಡಿತ. ನೀರಿಗೆ ಈ ಪುಡಿನ ಮಿಕ್ಸ್ ಮಾಡಿದ್ರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲಿಗೆ ಶಾಶ್ವತ ಪರಿಹಾರ. ಬಾಲ ನೆರೆ ಅನ್ನೋದು ಕಾಮನ್ ಪ್ರಾಬ್ಲಮ್ ಆಗೋಗಿದೆ. ಪುಟ್ಟ ಮಕ್ಕಳಿಂದ ಹಿಡಿದು ಹೈಸ್ಕೂಲ್ ಮಕ್ಕಳವರೆಗೂ ಇದು ಕಾಮನ್ ಪ್ರಾಬ್ಲಮ್. ಈಗ ಮೊದಲೆಲ್ಲ 30, 40, 50 ಆದಮೇಲೆ ನಮಗೆ ಬಿಳಿ ಕೂದಲು ಬರ್ತಿತ್ತು. ಬಟ್ ಈಗ ಮಿಡಲ್ ಸ್ಕೂಲು ಹೈಸ್ಕೂಲ್ ಮಕ್ಕಳಿಗೆಲ್ಲ ಬರ್ತಿದೆ. ಸೊ ಅದಕ್ಕೆ ಸೇಫಾಗಿರೋ ಆರ್ಗ್ಯಾನಿಕ್ ಹೇರ್ ಡೈ ಅಂತಲೇ ಹೇಳ್ಬೋದು. ವೆಲ್ಕಮ್ ಟು ಹೇಮನಾಗ್ ರಿಚ್ ವ್ಲಾಗ್ಸ್. ನಾನು ಹೇಮ. ಕೇವಲ ಒಂದೇ ಒಂದು ಚಮಚ ಈ ಪುಡಿನ ನೀರಿಗೆ ಬೆರೆಸಿ ಹಚ್ಕೊಂಡ್ರೆ ಸಾಕು, ನಿಮ್ಮ ಅಷ್ಟು ಬಿಳಿ ಕೂದಲು ಕಪ್ಪಗಾಗೋದು ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ. ಇವತ್ತಿನ ವಿಡಿಯೋ ತುಂಬ ಸ್ಪೆಷಲು. ಯಾಕೆಂದರೆ ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಇದನ್ನು ಪೋರ್ಟಲ್ ಮಾಡಿ ಕಳಿಸ್ತಾ ಇದ್ದೀನಿ, ಬ್ಯಾಂಗ್ಳೂರಲ್ಲಿರೋರಿಗೆ. ಇದು ಯಾವ ರೀತಿ ಮಾಡಿದೆ, ಅವರು 2 ರೀತಿ ಕೇಳಿದ್ದಾರೆ. ಒಂದು ಡ್ರೈ ಹೇರ್ ಡೈ ಮತ್ತು ಒಂದು ವೆಟ್ ಹೇರ್ ಡೈ. ಒಂದು ನಿಮಿಷ, ವೆಟ್ ಹೇರ್ ಡೈನು ನಿಮ್ಮ ಜೊತೆ ಶೇರ್ ಮಾಡಿಬಿಡ್ತೀನಿ. ಅದಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ್ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನೀವು ಹೈಪ್ ಮಾಡೋದ್ರಿಂದ ನಿಮ್ಮ ₹1 ಖರ್ಚಾಗಲ್ಲ, ನನಗೂ ಏನು ₹1 ಬರೋಲ್ಲ. ನೋಡಿ, ಇದು ಡ್ರೈ ಆಯಿತಾ. ಇದನ್ನು ಯಾಕೆ ಕಳಿಸ್ತಿದ್ದೀನಿ ಅಂತಲೂ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಈ ಥರ ಒಂದು ಡಬ್ಬಿಲಿ ಹಾಕಿ ಕಳಿಸ್ತೀನಿ. ಇದು ಡ್ರೈದು. ಮತ್ತು ಈಗ ವೆಟ್ ಯಾಕೆ ಅಂದರೆ ಅವರು ವೆಟ್ಟು ಕೇಳಿದ್ದಾರೆ ನನಗೆ. ಇದು ವೆಟ್ ಆಯಿತಾ. ಇದು ಬ್ಯಾಂಗ್ಳೂರಲ್ಲಿರೋರ್ಗೆ ಮಾತ್ರ ಹೋಗುತ್ತೆ, ಔಟ್ಸೈಡ್ ಬ್ಯಾಂಗ್ಳೂರ್ ಕೊಡೋದಿಲ್ಲ ಇದನ್ನು. ಇದು ವೆಟ್ಟು, ಅದು ಪೋರ್ಟಲ್ ಆಯಿತಾ. ಇವರು ಪೋರ್ಟಲ್ ಮಾಡಿಸ್ಕೋತಾರೆ, ಯಾವಾಗಲೂ ಪೋರ್ಟಲ್ ಮಾಡಿಸ್ಕೋತಾರೆ ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು ಸುಲಕ್ಷಣಾ ಮ್ಯಾಮ್ ಅಂತ. ಸೊ ಅವ್ರಿಗೆ ಕಳಿಸ್ತಾ ಇದ್ದೀನಿ ಇದನ್ನು ಪೋರ್ಟಲ್ ಮಾಡಿ. ಓಕೆ, ಯಾವ ರೀತಿ ಇದೆ ನೋಡಿ ಇದು. ಓಕೆ, ಸೊ ಯಾವ ರೀತಿ ಮಾಡಿದೆ ಈ ಡೈನ ಅಂತ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಈ ಹೇರ್ ಡೈ ಬರೀ ನಿಮ್ಮ ಕೂದಲು ಕಪ್ ಮಾಡೋದಲ್ಲ, ನಿಮ್ಮ ಕೂದಲಲ್ಲಿ ವಾಲ್ಯೂಮು, ಯಾರ್ಯಾರಿಗೆ ಹೇರ್ ಫಾಲ್ ಆಗ್ತಿದೆ ಇಮ್ಮಿಡಿಯೇಟ್ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಬುಡದಿಂದ ಸ್ಟ್ರೆಂಥಿಂಗ್ ಆಗುತ್ತೆ, ಕೂದಲು ಉದ್ದ ಆಗುತ್ತೆ, ಮರುದ್ದ ಕೂದಲು ಅಂತಾರಲ್ಲ ಆಗತ್ತೆ. ಯಾಕೆಂದರೆ ಅಂಥ ಅದ್ಭುತವಾದ ವಸ್ತುಗಳನ್ನ ಇದಕ್ಕೆ ಹಾಕಿದ್ದೀನಿ. ಜಾಸ್ತಿ ತಡ ಮಾಡೋದು ಬೇಡ, ಒಂದ್ಸಲ ವಿಡಿಯೋ ನೋಡ್ಬಿಡಿ, ನಿಮಗೆ ಅರ್ಥ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಇಲ್ಲೊಂದು 4ರಿಂದ 5 ಲವಂಗ ತೊಗೊಂಡಿದ್ದೀನಿ. ಸೊ ಅದು ಫ್ಲಾರೆಟ್ ಇದ್ದರೆ ಒಳ್ಳೆಯದು, ಹೂಗಳಿದ್ರೆ. ಮತ್ತು ಒಂದು 2 ಚಮಚದಷ್ಟು ಟೀ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 2ರಿಂದ 3 ಕೈ ಮುಷ್ಟಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು, ಐರನ್ ಬಾಣಲಿ ಇಲ್ಲ ಅಂದರೆ ಇವತ್ತಿನ ರೆಮಿಡಿ ನೀವು ಮಾಡೋಕ್ಕೆ ಆಗಲ್ಲ, ರಿಸಲ್ಟ್ ಬರಲ್ಲ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗಬಾರ್ದು, ಗರ್ಗರಿ ಅಂತ ಆಗಿರಬೇಕು. ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಗರ್ಗರಿ ಅಂತ ಆಗಬೇಕು ಅಂದರೆ ಒಂದು 5 to 10 ಮಿನಿಟ್ಸು ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪೆ ತೊಗೋಬೇಕು. ಕಪ್ಪಗೆ ಆಗಬಾರ್ದು ಕರ್ಬೇವಿನ ಸೊಪ್ಪು, ಬ್ರೌನಿಷ್ ಆಗಲಿ, ಕಪ್ಪಗೆ ಬೇಡ ಆಯಿತಾ. ಇದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಕೋಬೇಕು. ಆಮೇಲೆ ಈ ರೆಮಿಡಿನ ಮಾಡ್ಕೊಳ್ಳಿ. ಈಗ ಇವಾಗ ಲವಂಗ ಫ್ರೈ ಮಾಡೋದು ಒಂದು ಟಾಸ್ಕ್ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇದು ಕಪ್ಪಗಾಗಬಾರ್ದು ಲವಂಗ. ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಕೂದಲು ಕಪ್ಪಗೆ ಮಾಡುತ್ತೆ. ನಿಮಗೆ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ ತೋರಿಸ್ತೀನಿ ಲವಂಗ ಯಾವ ಥರ ಫ್ರೈ ಆಗಿರಬೇಕು ಅಂತ, ಸೀದೋಗಿರಬಾರ್ದು ಆಯಿತಾ. ನೋಡಿ, ಯೂಶ್ವಲಿ ಲವಂಗ ಸೈಜ್ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತು. ಅದು ಡಬಲ್ ಸೈಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಗೊತ್ತಾಯ್ತಾ. ಇದೇ ಆ ಟಾಸ್ಕ್ ಅಂತ ಹೇಳಿದ್ದು ನಾನು. ಓಕೆನಾ ಫ್ರೆಂಡ್ಸ್, ಲವಂಗ ಫಸ್ಟ್ ಈ ಥರ ಇರುತ್ತೆ, ಈ ಥರ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಟೀ ಪೌಡ್ರನ್ನ ಚೆನ್ನಾಗಿ ಕಪ್ಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು 3 ಫ್ರೈ ಮಾಡಿ ತಣ್ಣಕ್ಕಾದಮೇಲೆ ಮಿಕ್ಸೀಲಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು. ಶ್ರೀಗಂಧದ ಥರ ಪೌಡ್ರ್ ಆಗಬೇಕು, ಸ್ವಲ್ಪ ಆರಲಿ. ಓಕೆನಾ. ಕರ್ಬೇವಿನ ಸೊಪ್ಪು, ಲವಂಗ, ಟೀ ಪೌಡ್ರು ಮೆಜರ್ಮೆಂಟ್ ಪಕ್ಕ ಇಟ್ಕೊಳ್ಳಿ. ನೆಕ್ಸ್ಟು ಈಗ ಅದೇ ಬಾಣಲಿಗೆ ನಾನು ಸುಮಾರು ಒಂದು 2ರಿಂದ 3 ಚಮಚದಷ್ಟು ಆಮ್ಲ ಪೌಡ್ರು, ಡ್ರೈ ನಲ್ಲಿಕಾಯಿ ಪುಡಿ. ಓಕೆ, ಕಪ್ಪಗಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪ್ರತಿಯೊಂದು ಐರನ್ ಬಾಣಲಿಲೇ ಮಾಡ್ಕೋಬೇಕು ಆಯಿತಾ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋತೀನಿ. ಇದೆಲ್ಲ ಒಂದು 5 to 10 ಮಿನಿಟ್ಸ್ ಪ್ರೊಸೀಜರ್ ಅಷ್ಟೇ. ಈ ಪುಡಿನ ಮಾಡಿ ನೀವು ಏರ್ ಟೈಟ್ ಬಾಕ್ಸೆಲ್ಲ ಇಟ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈಗ ಚೆನ್ನಾಗಿ ಅದು ಕಪ್ಪಗಾಗಿದೆ. ಈಗ ಅದನ್ನು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಮಿಕ್ಸಿಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಶ್ರೀಗಂಧದ ಥರ ಇರಬೇಕು, ತರಿ ಇರಬಾರ್ದು. ಕರ್ಬೇವಿನ ಸೊಪ್ಪು, ಲವಂಗ, ಟೀ ಪುಡಿ, ಬೆಟ್ಟದ ನಲ್ಲಿಕಾಯಿ ಪುಡಿ, ಈ 4 ಐಟಮ್ ನೋಡಿ ಯಾವ ಥರ ಇದೆ ಅಂತ. ಎಲ್ಲೂ ಕರ್ಬೇವಿನ ಸೊಪ್ಪು ಕಪ್ಪಗಾಗಿಲ್ಲ ಆಯಿತಾ, ಗರ್ಗರಿಯಾಗಿ ಫ್ರೈ ಆಗಿದೆ ಆಯಿತಾ. ನೋಡಿ, ಈ ಥರ ನೀವು ಇದು ಮಾಡಿದಾಗ ನಿಮಗೆ ಅದು ಸೌಂಡ್ ಬರುತ್ತೆ, ಕುರುಮ್ ಅಂತ. ಅಲ್ಲಿವರೆಗೂ ಫ್ರೈ ಆಗಿರಬೇಕು ಆಯಿತಾ. ನೆಕ್ಸ್ಟು
ಇದಾದಮೇಲೆ ಇನ್ನೊಂದು ಪ್ರೊಸೀಜರ್ ಇದೆ, ಅದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದು ಪೋರ್ಟಲ್ ನಮ್ಮ ಸಬ್ಸ್ಕ್ರೈಬರ್ಗೆ ಕಳಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೊಂದು 2-3 ಚಮಚದಷ್ಟು ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ 1 ಚಮಚದಷ್ಟು ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರ್ 1 ಚಮಚ, ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ. ಓಕೆನಾ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ಪು, ಈಗ ಇಲ್ಲಿ ನೋಡಿ ನಮಗೆ ಪೌಡ್ರು ನೋಡಿ ಯಾವ ಥರ ಇದೆ, ಶ್ರೀಗಂಧದ ಥರ ಇರಬೇಕು ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. ಶ್ರೀಗಂಧದ ಥರ ಇದೆ ಪುಡಿ. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಒದ್ದೆ ಸ್ಪೂನು ಒದ್ದೆ ಕೈ ಹಾಕಬೇಡಿ, ಆಯಿತಾ. ಇದಕ್ಕಿನ್ನೂ ಇದೆ ಕೆಲಸ. ಇದನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಈ ಕಡೆ ಕಾಫಿ ಡಿಕಾಕ್ಷನ್ ಕುದೀತಿದೆ, ಇದನ್ನು ಮಿಕ್ಸ್ ಮಾಡ್ಕೊತೀನಿ ಒಂದು ಮೆಜರ್ಮೆಂಟಲ್ಲಿ, ಆಯಿತಾ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸಲ ಚೆನ್ನಾಗಿ ಕೈ ಆಡಿಸ್ತೀನಿ. ಕೈ ಆಡಿಸ್ಬಿಟ್ಟು ಈಗ ನಾನು ಇದು ಮಾಡ್ಕೊಂಡಿದ್ದಲ್ಲ ಈ ಪುಡಿನ, ಅಂದರೆ ಕರ್ಬೇವಿನ ಸೊಪ್ಪು, ಲವಂಗ ಅದೆಲ್ಲ ಹಾಕ್ಕೊಂಡು ಈಗ ಇದು ಒಂದು ಕುದಿ ಬರೋಷ್ಟಕ್ಕೆ ಸುಮಾರು ಇಲ್ಲಿ ಹಾತಿ ಬ್ರ್ಯಾಂಡ್ ಅವ್ರದ್ದು ಮೆಹಂದಿ ಪೌಡ್ರು ತೊಗೊಂಡಿದ್ದೀನಿ, ಒಂದು 2-3 ಟೇಬಲ್ ಸ್ಪೂನಷ್ಟು, ಆಯಿತಾ. ಬೇಕಾದ್ರೆ 3 ಚಮಚದಷ್ಟು ನೀವಿಲ್ಲಿ ಮೆಹಂದಿ ಪೌಡ್ರ್ ಹಾಕ್ಕೋಬೋದು, ಅಥವಾ 2 ಚಮಚ ಮೆಹಂದಿ ಪೌಡ್ರು, 1 ಚಮಚ ಇಂಡಿಗೋ ಪೌಡ್ರು. ನಾನಿನ್ನು 3 ಚಮಚ ಮೆಹಂದಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಆಯಿತಾ. ಚೆನ್ನಾಗಿ ಕಲಿಸ್ತಿದ್ದೀನಿ. ಇದರಿಂದ ಕೂದಲು ಕಪ್ಪುಗಾಗೋದಲ್ಲದೆ ದಟ್ಟವಾಗಿ ಉದ್ದ ಹೇರ್ ಫಾಲ್ ಇರೋರಿಗೆ ಹೇರ್ ಫಾಲ್ ನಿಂತೋಗುತ್ತೆ, ಮೊಣಕಾಲವರೆಗೂ ಕೂದಲು ಅಂತಾರಲ್ಲ ಅದು ಖಂಡಿತ ಬಾಡಿ ಹೀಟು ತೆಗೆಯುತ್ತೆ. ಇದು ಈ ಪ್ರೊಸೀಜರ್ ನಾನು ಏನೇನು ಮಾಡ್ತಿದ್ದೀನಿ, ಕಾಫಿ ಪೌಡ್ರು, ಟೀ ಪೌಡ್ರು ಕೂದಲನ್ನು ಕಪ್ಪಗೆ ಮಾಡುತ್ತೆ, ಕರ್ಬೇವಿನ ಸೊಪ್ಪು ಕೂದಲನ್ನು ಕಪ್ಪಗೆ ಮಾಡುತ್ತೆ, ಆಮ್ಲ ಪುಡಿ ಕೂದಲನ್ನು ಕಪ್ಪಗೆ ಮಾಡುತ್ತೆ, ಮೆಹಂದಿ ಕೂದಲು ಕಪ್ಪಗೆ ಮಾಡೋ ಜೊತೆಗೆ ಒಳ್ಳೆ ಕಂಡೀಷ್ನರು, ನರಿಷ್ಮೆಂಟು ಕೂದಲಿಗೆ ಉದ್ದ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಇಷ್ಟು ವೆಟ್ ಪ್ರೊಸೀಜರ್ ಆಯಿತು. ಅವ್ರು ಡ್ರೈಯು ಕೇಳಿದ್ರು, ಸೊ ಡ್ರೈದು 1-2 ಚೂರು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ಓಕೆನಾ. ನೋಡ್ಕೊಳ್ಳಿ, ಇದು ಅವ್ರದ್ದು ಡ್ರೈ ಪೌಡ್ರು ರೆಡಿ ಆಗ್ತಿದೆ. ಸೊ ಇದು ನೋಡಿ, ಒಂದು 10 ನಿಮಿಷ ಬಿಟ್ಟಿದ ತಕ್ಷಣ ಯಾವ ರೀತಿ ಕಲರ್, ಬಾಣಲಿಲೇ ಕಲರ್ ಚೇಂಜ್ ಆಗ್ತಿದೆ ನೋಡಿ. ಒಂದು ಸಲ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಅದಕ್ಕೆ ಹೇಳಿದ್ದು ನಾನು ಐರನ್ ಬಾಣಲಿ ಅಂತ. ಇದು ಬೆಂಗಳೂರಲ್ಲಿರೋರು ಪೋರ್ಟಲ್ ಮಾತ್ರ ಕಳಿಸ್ತೀನಿ, ಔಟ್ಸೈಡ್ ಬ್ಯಾಂಗ್ಳೂರು ಕೊಡೋಲ್ಲ ಯಾರಿಗೂ ನಾನು, ಆಯಿತಾ. ಬಾಣಲಿಲಿ ಒಂದು 10 ನಿಮಿಷದಲ್ಲೇ ಕಪ್ಪಗಾಗ್ತಾ ಬರುತ್ತೆ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ, ಸೊ ಇಲ್ಲಿ ನಿಮ್ಗೆ ಇಂಡಿಗೋ ಪೌಡ್ರು ಹಾಕೋಕ್ಕೆ ಇಷ್ಟ ಅಲ್ಲ ಅಂದರೆ 1 ಚಮಚ 2 ಚಮಚ ಮೆಹಂದಿ, 1 ಚಮಚ ಇಂಡಿಗೋ ಜಾಗದಲ್ಲಿ ನೀವು 3 ಚಮಚ ಮೆಹಂದಿ ಹಾಕೋಬೋದು. ನೆಕ್ಸ್ಟು ಕಾಫಿ ಪುಡಿ ಹಾಕಿದ್ದೀನಿ, ಕೂದಲು ಕಪ್ಪಗೆ ಮಾಡುತ್ತೆ. ಮತ್ತು ನಾನು ಕಲೋಂಜಿ ಹಾಕಿದ್ದೀನಿ, ಕೂದಲನ್ನು ಕಪ್ಪಗೆ ಮಾಡುತ್ತೆ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಕೂದಲನ್ನು ಕಪ್ಪಗೆ ಮಾಡುತ್ತೆ, ಉದ್ದ ಮಾಡುತ್ತೆ. ಮತ್ತು ಲವಂಗ ನೋಡಿದ್ರಲ್ಲ, ಈ ಲವಂಗದ ಟಿಪ್ ನಿಮ್ಗೆ ಯಾರಿಗೂ ಹೇಳ್ಕೊಡಲ್ಲ ರೀ, ನಾನೇ ಹೇಳ್ಕೊಡೋದು. ಯಾಕೆಂದರೆ ನಾವು ಲವಂಗ ರೋಸ್ಟ್ ಮಾಡ್ತಿಲ್ಲ, ಅದನ್ನು ಉದ್ದ ಮಾಡ್ತಿದ್ದೀನಿ. ಅದೇ ಶುದ್ಧೀಕರಣ ಆಫ್ ಲವಂಗ, ಓಕೆನಾ. ಇಷ್ಟು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ. ಈಗ ಇದು ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ, ಇದನ್ನು ನೀವು 1 ದಿನ 2 ದಿನ ಬಿಡೋದು ನೆಸೆಸಿಟಿ ಇಲ್ಲ. ಒಂದು 10 ನಿಮಿಷ ಕಲಸಿಟ್ಬಿಟ್ಟು ಇಮಿಡಿಯೇಟಾಗಿ ಅಪ್ಲೈ ಮಾಡಿ ಒಂದು 2 ಅವರ್ಸ್ ಇದ್ದು ಆಮೇಲೆ ನೀವು ಮೈಲ್ಡ್ ಶ್ಯಾಂಪೂಲಿ ವಾಶ್ ಮಾಡಬೇಕಾಗತ್ತೆ. ಅವ್ರಿಗಾಗಲೇ ನಮ್ಮ ಆಮ್ಲ ಶ್ಯಾಂಪು ತೊಗೊಂಡಿದ್ದಾರೆ, ಸೊ ಅವರು ಅದರಲ್ಲಿ ಹೇರ್ ವಾಶ್ ಮಾಡ್ಕೋತಾ ಇದ್ದಾರೆ. ನೀವೇನಾದ್ರು ₹2 ₹1 ಶ್ಯಾಂಪು ಇಟ್ಕೊಂಡಿದ್ರೆ ಅದಕ್ಕೆ ಡೈಲ್ಯೂಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದಂತೂ 1000% ಈ ವೆಟ್ ಡೈ ಅಂತೂ 1000% ವರ್ಕ್ ಆಗುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಡ್ರೈದು ಹೇರ್ ಡೈ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗ್ಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.